ಬಿಗ್ ಪಾರ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಹೊಸದೇನೋ ಬೇಕಾ ದಿನೇಶ್? ಪ್ರತಿ ರಾಜ್ಯಗಳಿಗೂ ಸ್ವಲ್ಪ ನಿಮ್ಮ ಟ್ರಿಕ್ಸ್ ಫಸ್ಟ್ ಟೈಮ್ ಓಕೆ ಆಗ್ಬಿಡ್ತು. ಯಾವುದು ಅಣ್ಣಾ ಹಜಾರನ್ನ ಇಟ್ಕೊಂಡ್ರಿ, ಏನೋ ಮುಂದೆ ಬಂದ್ರಿ. ಪಾಪ ಅಣ್ಣಾ ಹಜಾರ ಎಲ್ಲೋದ್ರೂ ಗೊತ್ತಿಲ್ಲ. ಲೋಕ್ಪಾಲ್ ಅಂದವರು ಆಮೇಲೆ ಅದ್ರ ಬಗ್ಗೆ ಉಸಿರೇ ಇಲ್ಲ. ಇವತ್ತಿಗೆಲ್ಲ ಅಣ್ಣಾ ಹಜಾರೆ ಶಕ್ತಿ ಇಲ್ವಾ ಪ್ರತಿಭಟನೆ ಮಾಡಲಿಕ್ಕೆ? ದ ಸೋ ಕಾಲ್ಡ್ ಅಣ್ಣಾ ಹಜಾರೆ ದ ಗ್ರೇಟ್ ಫೈಟರ್ಗೆ ಇವತ್ತೆಲ್ಲ ಲೋಕ್ಪಾಲ್ ಜಾರಿ ಆಗಬೇಕು ಅನ್ನೋ ಶಕ್ತಿ ಇಲ್ಲ, ಯತ್ನ ಇಲ್ಲ ಇವತ್ತಿಗೆ. ಸೊ ನೀವು ಅದೇ ಲೋಕ್ಪಾಲ್ ಹೇಳ್ಕೊಂಡ್ಬಂದವರು, ನಿಮಗೂ ಉಸಿರಿಲ್ಲ. ಈಗ ನೀವೇನು ಮಾಡಿಬಿಟ್ರಿ, ಗ್ಯಾರಂಟಿಗಳ ಮೇಲೆ ಹೋಗ್ಬಿಟ್ರಿ. ನಿಮ್ದು ವಿಭಿನ್ನವಾದ ಗ್ಯಾರಂಟಿ. ಇವತ್ತಿಗೆ ನಿಮ್ಮ ಪಾರ್ಟಿ ಕಡೆಯಿಂದ ನಾವು ಚೆಕ್ ಮಾಡ್ಕೊಂಡಾಗ ಹೊಸದೇನು ಇಲ್ದಂಗೆ ಆಯಿತು. ಅದೇ ಮೊಹಲ್ಲ, ಅದೇ ಸ್ಕೂಲು, ಅದೇ ಬಸ್ಗೆ ಉಚಿತ ಪ್ರಯಾಣ. ಜನ ಯೂಸ್ ಟು ಇಟ್. ನೆಕ್ಸ್ಟ್ ಏನು ಬೇಕು ಗೊತ್ತಾ ಅವ್ರಿಗೆ? ಅದನ್ನು ಮೀರಿಸುವಂಥದ್ದು ಇನ್ನೇನೋ ಮಾರ್ಕೆಟಲ್ಲಿ ಹೊಸದಾಗಿ ಏನೋ ಬರ್ತಾ ಇರಬೇಕು ದಿನೇಶ್. ಇಲ್ದಿದ್ರೆ ಇವ್ರು ಮಾಡಿದ್ರಲ್ಲ ಅಕೌಂಟ್ಗೆ 10,000 ರೂಪಾಯಿ, ಆ ಥರ ಥ್ರಿಲ್ ಆದರೂ ಕೊಡ್ತಿರ್ಬೇಕು. ಎರಡೂ ಇಲ್ಲದೆ ಇದ್ಬಿಟ್ಟು ಕಷ್ಟ ಆಗ್ಬಿಡುತ್ತೆ ಎಲೆಕ್ಷನಲ್ಲಿ ಅಂತ. ಇವತ್ತು ಜನ ಬಯಸೋದು ಚೇಂಜ್ ಅಂತ. ಚೇಂಜ್ ಅಂದ್ರೆ ಅದೇ ಕತೆ ಮೊಹಲ್ಲ ಅಂತಿದ್ರೆ ಅಯ್ಯೋ ಹೋಗಿದ್ದೀವಿ ನೋಡಿದೀನಿ ಬಿಡಪ್ಪ ಅಂತಾರೆ. ಇವತ್ತು ನಾವು ಏನೇ ಎಲ್ಲ ಕೊಟ್ಟರು ಕೂಡ ಜನರಲ್ಲಿ ಒಂದು ನಿರೀಕ್ಷೆ ಇರುತ್ತೆ, ಇನ್ನೂ ಒಂದು ಏನೋ ಎಕ್ಸ್ಟ್ರಾ ಬೇಕು ಅನ್ನೋದಿರುತ್ತೆ. ಮತ್ತೆ ಕಂಪ್ಲೀಟ್ ಆಗಿ ಅಪೋಸಿಷನ್ನು ಅವ್ರನ್ನ ತೆಗಳ್ತಾ ಬರ್ತಾ ಇರುತ್ತೆ. ಈಗ ನಮ್ಮ ಡೆಲ್ಲಿ ಇದಕ್ಕೆ ಬಂದಾಗ ನಾವು ಕಂಟಿನ್ಯೂಸ್ 10 ವರ್ಷ ಅಂದ್ರೆ 2 ಟರ್ಮ್ ನೀಟಾಗಿ ಆಳಿದೀವಿ. ಥರ್ಡ್ ಟರ್ಮಲ್ಲಿ ಆಳೋದಕ್ಕೆ ತೊಂದರೆ ಆಗಿದ್ದು ಏನಂದ್ರೆ ಅಲ್ಲಿ ಏನು ಮುಖ್ಯಮಂತ್ರಿಗಿದ್ದಂತ ಕಂಪ್ಲೀಟ್ ಏನು ಅವ್ರಿಗೆ ಅಧಿಕಾರನ ಡೀಟೇಲ್ ಹೇಳ್ತಾ ಇದ್ರಿ. ಅಲ್ಲಿ ಒಂದು BPL ಕಾರ್ಡುದಾರರ ಒಂದು ಮಹಿಳೆಗೆ, ಒಂದು ಮನೆಯಲ್ಲಿರೋ ಒಂದು ಮಹಿಳೆಗೆ 10,000 ಆಗ್ತಿದ್ದಾರೆ ಅಂತ ಹೇಳಿ ಬಿಹಾರದಿಂದ ಈ ಸಂದೇಶ ದಾಟಿ ಇಲ್ಲಿವರೆಗೂ ಬರೋಷ್ಟಲ್ಲಿ ಏನಾಗಿದೆ, ಬಿಹಾರದಲ್ಲಿ ಮಹಿಳೆಯರ ಅಕೌಂಟ್ಗೆ 10,000 ರೂಪಾಯಿ ಆಗ್ತಾ ಇದ್ದಾರಂತೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಆಗ್ತಾ ಇದ್ದಾರೆ? 2,000 ರೂಪಾಯಿ. ಇಲ್ಲಿಗೆ ಬಂದು ನೋಡಿ ಮೆಸೇಜ್. ಅಂದ್ರೆ ಮೆಸೇಜ್ ಏನಾಯ್ತು ಹೇಳಿ, ನಿಮ್ ಇನ್ ಡೀಟೇಲ್ ಏನಿದೆ ಹೇಳಿ. ಅಲ್ಲಿ ಒಂದು ಮಹಿಳೆಗೆ ಅಂತ ಅಲ್ಲಿ ಅದು ಕರ್ನಾಟಕದಿಂದ ದಾಟ್ಕೊಂಡು ಬರೋಷ್ಟಲ್ಲಿ ಏನಾಗ್ತಾ ಇದೆ, ಬಿಹಾರದ ಎಲ್ಲ ಹೆಂಗಸರ ಅಕೌಂಟ್ಗೆ 10,000 ರೂಪಾಯಿ ಆಗ್ತಿದಾರೆ ಅಂದ್ರೆ ಇದು ಕೆಪಾಸಿಟಿ, ಇದು ಕಮ್ಯುನಿಕೇಶನ್, ಆ ಮೆಸೇಜ್ ಸ್ಪ್ರೆಡ್ ಆಗೋದು. ನೀವು ಹೋದ್ರು ನಿಜ, ಹೋದ್ರು ನಿಜ. ಇದು ಹೌದು, ಜನರಿಗೆ ಸಂದೇಶ ರೀಚ್ ಆಗೋದ್ರಲ್ಲಂತೂ ನಿಜ. ಬಟ್ ಈಗ ಏನು ಬಿಹಾರದಲ್ಲಿ ನಡೀತಾ ಇದೆ, ಇದು ಕಂಪ್ಲೀಟ್ ಆಗಿ ಬಿಹಾರನ್ನ ಇಂಪ್ಯಾಕ್ಟ್ ಮಾಡುವಂತ ಏನ್ ಸಂದೇಶ ಅಲ್ಲ. ಯಾಕಂದ್ರೆ ಬಿಹಾರ್ ಓನ್ಲಿ ಒನ್ ಲೇಡಿ ಪರ್ಟಿಕ್ಯುಲರ್. ಈಗ ಮನೇಲಿ 4 ಜನ ಇರ್ತಾರೆ, 5 ಜನ ಇರ್ತಾರೆ. ಯಾರೋ ಒಬ್ರಿಗೆ ದುಡ್ಡು ಬಂದ್ರೆ ಅವ್ರು ವೋಟ್ ಹಾಕ್ಬೋದು. ಎಲ್ಲಾ ಲೇಡೀಸು ಬಂದು ವೋಟ್ ಹಾಕ್ತಾರೆ ಬಿಜೆಪಿಗೆ ಅನ್ನೋದು ತಪ್ಪು ಅಲ್ಲಿ. ಈಗ ಕರ್ನಾಟಕದಲ್ಲೂ ಕೂಡ ಅಷ್ಟೇ, ಮನೆ ಯಜಮಾನಿಗೆ ಒಬ್ರಿಗೆ 2,000 ಆಗ್ತಾ ಇದ್ದಾರೆ, ಎಲ್ರಿಗೂ ಆಗ್ತಾ ಇಲ್ಲ. ಅದನ್ನು ನಾವು ಕನ್ಸಿಡರೇಷನ್ ತಗೋಬೇಕು. ಎಲೆಕ್ಷನ್ ಒಂದ್ ಮಹಿಳೆ ಆದ ತಕ್ಷಣ ಇನ್ನಿಬ್ಬರು ಮನೆಯಲ್ಲಿ ಮಹಿಳೆಗೆ ಹಾಕಿಲ್ಲ ಅಂತ ಅಂದ್ಕೊಳ್ಳಿ. ಒಂದ್ ಮಹಿಳೆಗೆ ಅಂತ ಇತ್ತು ಸರ್ ಎಲೆಕ್ಷನ್ ಮನೆ ಯಜಮಾನಿ ಅಂತ. ಬೈ ಎಲೆಕ್ಷನ್ಗೆ ಇವ್ರು ಖರ್ಚು ಮಾಡಿರೋದು ಎಷ್ಟು? 300 ಕೋಟಿ 200 ಕೋಟಿ ಹಂಗ್ ಖರ್ಚು ಮಾಡಿದ್ದಾರೆ. ಒಂದು ಜಿದ್ದಿಗೆ ಬಿದ್ದು ಖರ್ಚು ಮಾಡಿದ್ದಾರೆ. ಬೇರೆ ಎಲ್ಲ ಕಡೆ ಚುನಾವಣೆ ನಡೀತಾ ಒಳೆ ಹಣದ ದಿನೇಶ್, ಬೇರೆ ಉಳಿಸೋ ಬೀಜ ಹಂಚಿ ಎಲೆಕ್ಷನ್ ಗೆದ್ದಿದ್ದಾರೆ. ನಿಮ್ಮ ಕನ್ಸಿಡರೇಷನ್ ರೇಸ್ ಅಲ್ಲಿ ಇದ್ದಾಗ ಎಲ್ಲ ಒಪ್ಕೋಬೇಕು. ಮೂರನ್ನು ರೇಸ್ ಅಲ್ಲಿ ಇದ್ದಾಗ ಇದು ಹೌದು, ಎಸ್. ಯಾರು ಹೇಳಿದ್ರು ಒಬ್ಬ 10 ರೂಪಾಯಿ ಜಾಸ್ತಿ ಕೊಡ್ಬೋದು, 10 ರೂಪಾಯಿ ಕಡಿಮೆ, ಜಾಸ್ತಿ ಕೊಟ್ಟು ಗೆದ್ದಿದ್ದಾರೆ ಅಷ್ಟೇ. ಓಕೆ, ಕಡಿಮೆ. ಈಗ ಒಂದ್ಸಲಿ ಈಗ ಯಾವ್ದೋ ಒಂದ್ ಪಕ್ಷದವರು ರಾತ್ರಿ ಕೊಟ್ಕೊಂಡು ಹೋಗಿರ್ತಾರೆ, ಬೆಳಗ್ಗೆ ಬಿಜೆಪಿ ದೇಶದಲ್ಲಿ ರೂಲಿಂಗ್ ಅಲ್ಲಿರೋ ಪಾರ್ಟಿ ಬಿಜೆಪಿ. ಅವ್ರ ಬಳಿ ಹಣಕಾಸಿನ ಕೊರತೆಯ ಕಾರಣದಿಂದಾಗಿ ಹಣ ಹಂಚಲಾಗದೆ ಹಂಚಲಾಗದೆ ಅಲ್ಲ, ಕಾಂಗ್ರೆಸ್ನವರು ಅವ್ರು ಡಬಲ್ ಹಂಚಿದ್ದಾರೆ ಈ ಸತಿ. ಈಗ ರಾತ್ರಿ ಅವ್ರು ಹಂಚ್ಕೊಂಡು ಹೋಗಿರ್ತಾರೆ ಅನ್ಕೊಳ್ಳಿ, ಒಂದ್ 5,000 ರೂಪಾಯಿ. ಬೆಳಗ್ಗೆ ಇವರು 5,000 ಕೊಟ್ಟಿರ್ತಾರೆ, ಬೆಳಗ್ಗೆ ಅಡಿಷನಲ್ 3,000 ಕೊಡ್ತಾರೆ ಇವರು. ಒಂದು ಸಿಂಪಲ್ ಎಕ್ಸಾಂಪಲ್, ಚನ್ನಪಟ್ಟಣದ ಹತ್ರ ಮಹಿಳೆಯರು ಜಮೀನಲ್ಲಿ ಕೆಲಸ ಮಾಡ್ತಿದ್ರಂತೆ. ಅವ್ರು ಯಾರೋ ಹೋಗ್ಬಿಟ್ಟು ಯಾಕೆ ವೋಟ್ ಹಾಕ್ಲಿಲ್ಲ ಅಂತ, ಇನ್ನೂ 2 ಗಂಟೆ ಮಧ್ಯಾಹ್ನ 3 ಗಂಟೆ ಆಗಿತ್ತಂತೆ, ಎಲ್ಲ ಇನ್ನೊಂದ್ ರೌಂಡ್ ಬರ್ತಾರಂತೆ, ಅದಕ್ಕೆ ಕಾಯ್ತಾ ಇದೀವಿ ಅಂದ್ರಂತೆ. ಅಂದ್ರೆ ಜನರ ಮೆಂಟಾಲಿಟಿ ಯಾವ ಲೆವೆಲ್ ರೀಚ್ ಆಗಿದೆ ಅಂದ್ರೆ, ಡಿಬೇಟಿನ ಸಬ್ಜೆಕ್ಟ್ ಇದು. ಯಾವ ಲೆವೆಲ್ ಹೋಗಿದ್ದಾರೆ ಅಂದ್ರೆ, ವರ್ಷದ ಕೂಡ ಬೇಡ ನನಗೆ, ಈಗ ಅವ್ರು ಮಾಡೋದು ಕೂಲಿ. ಅವ್ರೇನ್ ದೇಶ ಆಳ್ಬೇಕಿಲ್ಲ, ಅವ್ರಿಗೆ ರಸ್ತೆ ಬೇಕಿಲ್ಲ, ಫ್ಲೈಓವರ್ ಬೇಕಿಲ್ಲ, ಏರ್ಪೋರ್ಟ್ ಚೆನ್ನಾಗಿರೋದು ಬೇಕಿಲ್ಲ, ಅವ್ರಿಗೆ ಆ ಕಾನ್ಸೆಪ್ಟೇ ಇಲ್ಲ. ಅವ್ರು ಹೇಳೋದೇನು, ನನಗೆ ನೆನ್ನೆ ರಾತ್ರಿ ಎಷ್ಟು ಸಿಕ್ತು, ಎಲೆಕ್ಷನ್ ಹಿಂದೆ ಎಷ್ಟು ಸಿಕ್ತು, ರಾತ್ರಿ ಎಷ್ಟು ಸಿಕ್ತು, ಬೆಳಗ್ಗೆ ಕೊಡೋ ಒಂದು ಸಿನಾರಿಯೋ ಬಂದಿದೆ. ಈಗ ನೆಕ್ಸ್ಟ್ ಇನ್ ಮಧ್ಯಾಹ್ನ ಹಂಚೋದೊಂದು ಬಾಕಿ ಇದೆ, ಅದನ್ನು ಹಂಚ್ಬಿಡ್ತಾರೆ ಇನ್ ಮುಂದೆ ದಿವಸಗಳಲ್ಲಿ. ಚನ್ನಪಟ್ಟಣದ ಬಗ್ಗೆ ಒಂದು ಮಾತಿದೆ, ಹೇಳ್ಬಿಡ್ಲಾ? ಚನ್ನಪಟ್ಟಣ ಆ ಭಾಗದ ಅಷ್ಟು ರಾಜಕಾರಣಿಗಳು ಬಾಯ್ ಬಡ್ಕೊಂಡ್ಬಿಟ್ಟಿದ್ದಾರೆ ಬೈ ಎಲೆಕ್ಷನ್ ಅಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಮಿತಿಲಿತ್ತು ಚುನಾವಣಾ ಖರ್ಚು ವೆಚ್ಚಗಳು. ಈ ಎಲೆಕ್ಷನ್ ಬಂದ್ಬಿಟ್ಟು ಪರ್ ಹೆಡ್ ಹೆಚ್ಚು ಕಡಿಮೆ ಕೆಲವರು ಮಾತಾಡ್ತಾರೆ ಆ ಭಾಗದಲ್ಲಿ 12,000 ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ.
ಹಿಂದೆಂದು 500 ರೂಪಾಯಿ 700 ರೂಪಾಯಿ ಇದ್ದಂತ ವ್ಯವಸ್ಥೆಯನ್ನ 12,000 ರೂಪಾಯಿ ತಂದು ಇಟ್ಬಿಟ್ರು. ನೆಕ್ಸ್ಟ್ ಎಲೆಕ್ಷನ್ಗೆ ಅದಕ್ಕಿಂತ ಜಾಸ್ತಿನೇ ಕೊಡಬೇಕು. 12,000 ಪರ್ ಒಂದು ಓಟ್ಗೆ ಅಂತ ಮಾತಾಡೋಣ. ಹೇಳೋ ಲೆಕ್ಕಕ್ಕೆ ನೆಕ್ಸ್ಟ್ 12,000 ಅವ್ರಿಗೆ ಕಡಿಮೆ ಕಾಣಿಸುತ್ತೆ. ಕೋಳಿ ಕೊಟ್ಟು, ಮಸಾಲೆ ಕೊಟ್ಟು, ಅಡಿಗೆ ಪದಾರ್ಥನೂ ಕೊಟ್ಟು, ದುಡ್ಡು ಕೊಟ್ಟು ಓಟ್ ಹಾಕಿ ಹೋದ್ರು ಲಾಸ್ಟ್ ಟೈಮ್ ಅಂತ ಕಲ್ಪಟ್ಟದ ಬಗ್ಗೆ ನನ್ನ ಪಾಯಿಂಟ್. ಇದು ಈ ಸಿನಾರಿಯೋ ಇದೆಯಲ್ಲ, ಯಾರಾದ್ರೂ ಗೆಲ್ಲಿ ಯಾರಾದ್ರೂ ಸೋಲ್ಲಿ. ಬಟ್ ಒಂದು ರೀತಿಗೆ ಒಂದು ಎಲೆಕ್ಷನ್ ಯಾಕೆ ನಡೀತಾ ಇದೆ, ನಾವು ಯಾರನ್ನು ಆಯ್ಕೆ ಮಾಡ್ತಾ ಇದ್ದೀವಿ, ಇದರಿಂದ ರಾಜ್ಯದ ಮೇಲೆ, ಜಿಲ್ಲೆ ಮೇಲೆ, ತಾಲೂಕು ಮೇಲೆ, ಕಾನ್ಸ್ಟಿಟ್ಯೂನ್ಸಿ ಮೇಲೆ ಆಗುವ ದೂರಗಾಮಿ ಪರಿಣಾಮಗಳೇನು, ಇವುಗಳೆಲ್ಲ ವಿಚಾರಗಳಲ್ಲಿ ಅಂಧರಾಗುವಷ್ಟರ ಮಟ್ಟಿಗೆ ದುಡ್ಡು ಎನ್ನುವ ಕನ್ನಡಕ ಅವರನ್ನ ಬ್ಲಾಕ್ ಮಾಡ್ತಾ ಇದೆಯಾ ಅಂತ. ಅವ್ರ ವಿಷನ್ ಕನ್ನಡಕ ಬೆಳಕು ದಾರಿ ತೋರಿಸ್ಬೇಕಾಗಿತ್ತು. ಆ ಮಟ್ಟದಲ್ಲಿ ಒಂದು ಪರದೆ ಎಳೆದು ಬಿಟ್ಟಿದ್ಯಾ ಅವ್ರ ಕಣ್ಣುಗಳಿಗೆ ಅಂತ. ಸೊ ಮತದಾರರ ಕಣ್ಣಿಗೆ ಅಷ್ಟು ಈಸಿಯಾಗಿ ಪರದೆ ಎಳೆಯಕ್ಕಾಗಲ್ಲ ಸರ್. ದೇ ಆರ್ ದ ಮೋರ್ ಇಂಟೆಲಿಜೆಂಟ್ ಅಂಡ್ ದೇ ಆರ್ ಮೋರ್ ಬೆಟರ್ ಎಕ್ವಿಪ್ಡ್ ಅಂಡ್. ಸರಿ, ಬಿಹಾರದಲ್ಲಿ ಬಿಜೆಪಿ ಗೆದ್ರಿ. ನೀವು ಮಾಡುವ ಅಭೂತಪೂರ್ವ ಅಭಿವೃದ್ಧಿಗಳು, ಅಭೂತಪೂರ್ವ ಸೇತುವೆಗಳು, ಅಭೂತಪೂರ್ವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರಸ್ತೆಗಳು, ಉದುರೇ ಹೋಗ್ತಿದ್ದಂತ ಬ್ರಿಡ್ಜ್ಗಳು, ಇವುಗಳ ಆಧಾರದ ಜನ ಮತ ಹಾಕಿ ನಮ್ಗೆ ಗೆಲ್ಸಿದ್ರು ಅಂತೀರಾ ನಾಳೆ ನೀವು ಗೆದ್ರೆ? ಬಿಕಾಸ್ ಈ ಕಾಂಬಿನೇಷನ್ ಏನು ಜೆಡಿಯು ಮೀನ್ಸ್ ಜೆಡಿಯು ರೂಪಾಯಿ ಈ ಅಭೂತಪೂರ್ವ ಅಭಿವೃದ್ಧಿ ಕೆಲಸಗಳ ಅಂತ ಹೇಳಿ ಸರ್, ದಿಸ್ ಕಾಂಬಿನೇಷನ್ ಇಟ್ ಇಸ್ ಟೆಸ್ಟೆಡ್ ಅಂಡ್ ಟ್ರಸ್ಟೆಡ್. ಇದು ಟೆಸ್ಟ್ ಆಗಿದೆ, ಟ್ರಸ್ಟ್ ಆಗಿದೆ, ಬ್ರಿಡ್ಜ್ ಟೆಸ್ಟ್ ಆಗಿತ್ತಾರ. ದಿಸ್ ಗವರ್ಮೆಂಟ್ಸ್ ಇದು ಅಚೀವ್ಮೆಂಟ್ಸ್ ಇದೆ ಟೆಸ್ಟೆಡ್ ಅಂಡ್ ಟ್ರಸ್ಟೆಡ್ ಅಂತ ಜನ ಒಪ್ಪಿದ್ದಾರೆ. ಬಿಹಾರ ಜನ ಒಪ್ಪಿದ್ದಾರೆ. ಸೊ ಅದಕ್ಕೆ ಎಲೆಕ್ಷನ್ಗಳಲ್ಲಿ ಆಪರೇಷನ್ ಸಿಂಧೂರ, ರಾಷ್ಟ್ರಪ್ರೇಮ, ಪುಲ್ವಾಮಾ ಇದ್ಯಾವುದು ಮಾತಾಡ್ತಾ ಇಲ್ಲ. ಪಹಲ್ಗಾಮು ಇದ್ಯಾವುದು ವಿಷಯ ಬರ್ತಿಲ್ಲ. ಜನರಿಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ ಸರ್. ಅಲ್ಲಿ ದೇ ಮೂರ್ ಎಕ್ವಿಪ್ಡ್ ದೆನ್ ಎವ್ರಿಬಡಿ ಅಂತ. 10,000 ರೂಪಾಯಿ ಸಾಕು, ಈ ವಿಷಯಗಳ ಅವಶ್ಯಕತೆ ಇಲ್ಲ. ಅದೊಂದು ವಿಮೆನ್ ಎಂಪವರ್ಮೆಂಟ್ ಅದು ಕೊಡ್ಲೇಬೇಕಾಗುತ್ತೆ ಒಂದು ಸರ್ಕಾರದ ಭಾಗವಾಗದಲ್ಲಿ. ಸರ್ಕಾರದ ಭಾಗವಾಗಿ ಕೊಡಬಾರ್ದು ಅದಲ್ಲಿ ವಿಮೆನ್ ಎಂಪವರ್ಮೆಂಟ್ ಕೊಡ್ತೇವಂತದ್ದು ಸ್ವಸಹಾಯ. ಅದು ಅವ್ರು ಅದನ್ನಲ್ಲಿ ಬಿಸ್ನೆಸ್ ಇದ್ ಮಾಡ್ಬೋದು, ಅದನ್ನ ಸಾಲ ತೀರ್ಸಾದ್ಮೇಲೆ ಮತ್ತೆ ಲೋನ್ ತಗೊಬಹುದು. ಅದನ್ನ ಎಂಪವರ್ಮೆಂಟ್ ಮಾಡ್ತಾ ಇಲ್ಲ, ಮತ್ತೆ ಅದು ಇದ್ರಲ್ಲಿ ಇರುತ್ತೆ, ಸಿಸ್ಟಮ್ ಅಲ್ಲಿ ಇರುತ್ತೆ, ಅದು ದುಡ್ಡು ಇರ್ತದಲ್ವಾ, ಇರ್ಬೇಕಲ್ವಾ ಅದಲ್ಲಿ ಸ್ಪೆಂಡ್ ಮಾಡಕ್ ಇರ್ಬೇಕಲ್ವಾ ಅವ್ರಿಗೆ ಅದಲ್ಲಿ. ಸೊ ಅದ್ರಲ್ಲಿ ಏನ್ ತಪ್ಪದಲ್ಲಿ